ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ ಜಲ್ದಿ ಹೇಳ್ಬೇಕು 5 ಗಂಟೆಗೆ ಅಂತ ಮಾಡಿದ್ದೀನಿ ರೀ. ಎಚ್ಚರ ನೋಡಿ 6 ಗಂಟೆ ಆಯ್ತು, ಇವಾಗ ಎದ್ದು ಬಂದೀನಿ. ಇನ್ನೂ ಏನು ಕೆಲಸ ಇಲ್ಲ. ನೀಟಿಗೆ ಒಂದು ಜಂಪರ್ ಅರ್ಧ ಹೊಲ್ಯಾಕೆ ಬಂದಿದ್ದೆ, ಮುಗ್ಸಕ್ಕೆ ಬಂದಿದ್ದೆ. ಇವತ್ತು ಆಗಲ್ರಿ, ಬಡ ಕಸ ಗುಡ್ಸೊಂದು ಎಲ್ಲ ಒಟ್ಟು ಮನೆ ಕ್ಲೀನ್ ಮಾಡ್ಕೊತೀನಿ. ಶ್ರವಣ್ ಕುಮಾರ್ ಇದ್ದಾನ. ಟೈಮ್ ನೋಡಿದ್ರಲ್ಲ 6 ಗಂಟೆ ಆಗೈತಿ. ಶ್ರವಣ ಎದ್ದಪ್ಪ, ಎಲ್ಲಿಗೆ ಹೋಗ್ಬೇಕು? ಹಾಂ, ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ರೀ, ಗುಡ್ ಮಾರ್ನಿಂಗ್ ರೀ ಅನ್ಬೇಕು. ಇದು ಪದ್ಧತಿ. ಬರ್ರಿ, ನಾನೇನು ಅಡುಗೆ ಮನೆಯಾಗ ನೋಡಿ ರಾತ್ರಿ ಉಂಡೆಲ್ಲ ಅಲ್ಲೆಲ್ಲ ಇಟ್ಟು ಮಲ್ಕೊಂಡ್ವಿ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ನಿಮ್ಮ ಮದ್ವೆಗೆ ಹೋಗೀನಿ. ಹಾಂ, ಯಾಕ ಏನು ಯಾಕೆ ಬೇಸಾಯ್ತು ಹೇಳು? ಹಾಂ, ಹೋಗಿಡೋ ದೇವ್ರಿಗೆ ಕೂಡ ಯಾಕೆ ಬರ್ತಾವೆ? ಬೇಸರ. ನೋಡ್ರಿ, ಹಿಂದಿನ ಕಾಲ ತರೋದೇ ಕಾಯಿ ಬಿದ್ದಿತ್ತು. ಶ್ರಾವಣ್ ಕುಮಾರ್ ತೊಗೊಂಬಂದ. ಎಲ್ಲರೂ ಕೂಡ ದರ್ಶನ ಮಾಡ್ಕೋರಿ. ಮತ್ತೆಂದು ದೇವ್ರಿಗೆ ಕೈ ಮುಗಿಯಪ್ಪ, ಕಾಯಿ ಇಡೋ ಒಳಗೆ ಬರ್ರಿ. ಬರಪ್ಪ ಅಂತ ದರ್ಶನ ಮಾಡ್ಕೊರಿ. ನಾನು ಕೂಡ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಗೆ ಬರ್ತೀನಿ. ಬಂದು ಆಮೇಲೆ ಅಷ್ಟು ಮನೆ ಕಸ ಗುಡಿಸ್ತೀನಿ. ಶ್ರಾವಣಿಯ ಸಾಲಿಗೆ ಹೋಗ್ತಾರೆ. ಇವತ್ತೂ ಒಂದು ಲಗ್ನ ಐತಿ. ಇವತ್ತು ಐತ್ರಿ. ಏನು ಮಾಡಿ ಇವತ್ತು ಹೋಗೋದಲ್ರಿ. ಟೀಚಿಂಗ್ ಮಾಡೋ ಒಂದು ಆ ಕಡೆ ಈ ಕಡೆ ಆಸೆ ಯಾಕೆ ಭಾಳ ಹಿಡ್ಕೊಂಡಿನಿ. ಕಂಡಪಟ್ಟು ಟೀಚಿಂಗ್ ಮಾಡೋ ಬಂದವು. ನಾವು ಹೊಲ್ಯಾಕ ಸಾಕ್ರಿ, ಟೀಚಿಂಗ್ ಮಾಡೋ ಜಗ್ಗಿ ಬರ್ತಾವೆ. ನಾವು ಒಲೆಯಲ್ಲ ಅಂತಂದು ಒಲೆಯಲ್ಲ ಅಂತೆ ಬಟ್ಟೆ ಒಳಗೆ ಕಳ್ಸಿದ್ನ ಯಾರು ಬರಲ್ಲ. ಹೊಲಿತ್ನಿ ಅಂತ ಒಬ್ರು ಹಿಡ್ಕೊಂಬಿಡ್ರಿ, ಎಲ್ಲರೂ ಹೇಳ್ಬಿಡ್ತಾರೆ ಹೊಲ್ಯಾಕತ್ತ ಅಂತ. ಎಲ್ಲರೂ ಬಟ್ಟೆ ತೊಗೊಂಬರ್ತಾರೆ. ತೋರಿಸ್ತೀನಿ ಎಷ್ಟು ಟೀಚಿಂಗ್ ಅದಾವ ಅನ್ನೋದು ನಿಮ್ಗೆ. ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಸ್ತಿ ನೋಡಿ. ಹಂಗ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕಿ ಒಳಕ್ಕೆ ಬಂದೆ. ಟೈಮು 7:30 ಆಯಿತು. ನಾನು 7 ಕಮ್ಮಿ ಇತ್ತು. ಹೊರಗೆ ಕಸ ಚೆಲ್ಲಕ್ಕೆ ಹೋಗಿದ್ದೆ ಸ್ನೇಹಿತರೆ. ಸುಮ್ಮನೆ ಕಸ ಹುಡ್ಕೊಂಡು ಅಲ್ಲೇ ನಿಂತ್ಬಿಟ್ಟು ನೋಡಿ. ಏನಾಯ್ತಂದ್ರೆ ಯಾಕೆ ನಿಂತಂದ್ರೆ ಪುಟ್ಟಕ್ಕರ ಅನ್ನ ಕಾರ್ ತೊಳ್ಯಾಕತ್ತಿದ್ದ ಸ್ನೇಹಿತರೆ. ಅದು ಏನಾಯ್ತಂದ್ರೆ ಉಂಗುರ ಕಳ್ಕೊಂಬಿಟ್ಟನ. 60 ತೊಲಿ ಬಂಗಾರ ಉಂಗ್ರಿ. ಈಗ 7:30 ಟೈಮ್. ಅದಕ್ಕೆ ಒಂದಿಟ್ಟು ಚಪಾತಿ ಎಷ್ಟಕ್ಕೂ ಚಕೋಲಿ ಮಾಡಿಬಿಡ್ತೀನಿ. ಮಧ್ಯಾಹ್ನ ಮತ್ತೆ ಅವ್ರಿಗೆ ಬಿಸಿದೆ ಏನಾರ ಮಾಡ್ತೀನಿ ರೀ. ಗುತ್ತಿಗೆ ಚಕೋಲಿ ನೋಡ್ತೀನಿ. ರೊಟ್ಟಿ ಪಲ್ಯ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಆತಂದ್ರೆ ಬಿಡ್ತೀನಿ. ಸುಮ್ಮನೆ ಚಪಾತಿ ವೇಸ್ಟ್ ಅದ. ಚಕೋಲಿ ಮಾಡಿದ್ರೆ ಉಣ್ತಾರೆ ಅವರು. ನೀರು ಕಸಕ್ಕೆ ಇಟ್ಟೀನಿ. ಒಂದು ಅರ್ಧ ತಾಸು ಮ್ಯಾಗ ರೀ, ಪೌನೆ ತಾಸು ಅಂತ ತಿಳ್ಕೊಂಡು ನಾ ಅಲ್ಲೇ ನಿಂತೀನಿ ನೋಡಿ. ಜೀವನ ಕೈಕಾಲ ಅಲ್ಲಿ 60 ತೊಲಿ ಉಂಗ್ರ ಅಂದ್ರೆ ಈಗಿನ ಕಾಲಕ್ಕೆ 1 ಲಕ್ಷ ರೂಪಾಯಿ ರೀ. ಮತ್ತು ಸಿಕ್ತು ಸ್ನೇಹಿತರೆ. ಸಿಕ್ಕಿಂದ ಒಳಕ್ಕೆ ಬಂದು ನೋಡಿ. ಪುಟ್ಟಕ್ಕರ ಹನ್ನೊಂದು ಉಂಗ್ರ ಕಾರ್ ತೊಳ್ಯಾಕತ್ತ ನೋಡಿ. ಅದು ಎಲ್ಲಿ ಸಿಡಿಬಿಟ್ಟೈತಿ. ಹುಡುಕಾಡಿದ್ವಿ. ಮತ್ತು ಕಾರ್ನೇ ಸಿಕ್ತ್ರಿ. ಕಾರ್ನೇ ಸಿಗೋಣ ತೊಗೊಂಡ್ಕೆ ಮತ್ತು ಕೊಟ್ಟು ಸಿಕ್ತ ಅಪ್ಪಾಗ ಸಿಕ್ತಂದ ಎಲ್ಲರೂ ಒಟ್ಟು ಮಂದಿ ಕುಡಿತ್ರಿ ಉಂಗ್ರನ. ಅವಾಗಿನ ಕಾಲಕ್ಕೆ ಬಂಗಾರ ಶೇಖರ್ ತೊಗೋಬಾರ್ದು ಅಂತೇಳಿ ಒಳ್ಳೆ ಕೊಡ್ತಿದ್ರು. ಈಗಿನ ಕಾಲಕ್ಕೆ ಬಂಗಾರ ಶೇಖರ್ ಬಿಡ್ತಾರೆ, ಯಾರೂ ಕೊಡಲ್ರಿ. ಬಂಗಾರ ಶೇಖರ್ ತೊಗೋಬಾರ್ದು ಅಂತಾರೆ. ಆವಾಗಿನ ಒಳ್ಳೇದಾಗಲ್ಲ ಅಂತಾರೆ. ಇವಾಗ ಬಂಗಾರನ ಕಳು ಮಾಡೋದು ಬಂಗಾರ ಶೇಖರ್ ಕೊಡ್ತಾರೆ. ಹಂಗೈತೆ ನೋಡಿರಿ. ಅಲ್ಲೇ ನಿಂತೀನಿ. ಟೈಮ್ ಲೇಟ್ ಸಲಗಡ ಒಂದಿಟ್ಟು ಚಕೋಲಿ ಮಾಡ್ತೀರಿ. ಲಗ್ನಕ್ಕೆ ಹೋದ್ ಹೆಂಗೆ ಮಾಡಿ ಅಂತ ವಿಚಾರ ಮಾಡಕತ್ತೀನಿ ರೀ. ನೋಡೋಣ ಹೋಗೋದಾರು ಓದ್ತೀರಿ ಇಲ್ಲಿಕ್ಕೆ ಇಲ್ಲಿ ನೋಡಿರಿ. ಸ್ಕೂಲಿಗೆ ಹೋದ್ರೆ ನೋಡಿ ಟೈಮ್ 8:30 ಮ್ಯಾಗ ಆಯಿತು. ಅವ್ರನ್ನ ಕಳಿಸಿ ಅವ್ರು ರೆಡಿ ಮಾಡಿ ಉಣಿಸಿ ತಿನ್ನಿಸಿ ಕಳಿಸಿ ನಾನು ವಿಡಿಯೋ ಚಾಲು ಮಾಡಿದ್ದೇನೆ ರೀ. ಮತ್ತು ಮಧ್ಯಾಹ್ನಕ್ಕೆ ಅವ್ರು ಬರ್ತಾರಲ್ಲ. ಮತ್ತು ಒಂದಿಟ್ಟು ಚೌಳಿಕಾಯಿ ಪಲ್ಯ ಮಾಡ್ಕೊಂಡೆ. ಮನೆ ಅರ್ಧ kg ಚೌಳಿಕಾಯಿ ತೊಯ್ದೆ. ಅದ್ರಾಗ ಅರ್ಧ ಮಾಡೀನಿ, ಅರ್ಧ ಇಟ್ಟೀನಿ ರೀ. ಇಷ್ಟು ಬಾಂಡೆ ತಿಕ್ಕಬೇಕು. ಕುಡಿಯೋ ನೀರು ಬಂದಾವು, ಕುಡಿ ನೀರು ತುಂಬ್ಕೋಬೇಕು. ಇನ್ನು ಹಿಂದೆ ಬಾಂಡೆ ಅದಾವು ನೋಡಿ. ಚೌಳಿಕಾಯಿ ಪಲ್ಯ ಏನು ಶೇಂಗಾ ಪುಡಿ ಅದು ಏನು ಹಚ್ಚಿಲ್ಲ ರೀ. ಶೇಂಗಾ ಪುಡಿ ಹಚ್ಚ ನಮ್ಮ ಶ್ರಾವಣಿ ತಿನ್ನೋದಿಲ್ಲ. ಚೌಳಿಕಾಯಿ ಪಲ್ಯ ಹಂಗೆ ಮಾಡಿದ್ರೆ ಟೇಸ್ಟ್ ಅಂತ ಹೇಳ್ತೀವಿ. ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀ. ಎಲ್ಲ ಕೆಲಸ ಒಗ್ಯಾನ ಬಟ್ಟೆ ಬಾಂಡೆ ಜಾಕ ಪೂಜೆ ಎಲ್ಲ ಮುಗಿಸ್ಕೊಂಡು ರೊಟ್ಟಿ ಮಾಡ್ತೀನಿ ರೀ. ಗುನ್ನೋರು ಯಾರದಾರ ಇನ್ನಿಟ್ಟು ಚಕೋಲಿ ಐತ್ರಿ. ನನಗೆ ಸ್ವಲ್ಪ ಮಾಡೀನಿ ರೀ. ಸುಮ್ಮನೆ ಮಧ್ಯಾಹ್ನ ಊಟಕ್ಕೆ ಕಾಟೆಲ್ಲ ಸಂಜೆ ಊಟಕ್ಕೆ ನೋಡಿದ್ರೆ ಆತಂತ. ಮೊನ್ನೆ ನಮ್ಮ ಕಾಕನ ಮಗ ಮದುವೆ ಆತಂದೆಲ್ಲ ಬೂಂದೆ ತಂದು ಕೊಟ್ಟು ಹೋದ್ರು ನೋಡ್ರಿ. ನೇಗ ಅವರು ಬೂಂದೆ ತಂದು ಕೊಟ್ಟು ಹೋಗ್ಯಾರ. ಅದನ್ನ ಕರ ಹಾಕಿರ್ಬೇಕು ನಮ್ಮ ಪುಟ್ಟಿಗೆ. ಇನ್ನು ಇಷ್ಟು ಚಕೋಲಿ ಐತ್ರಿ. ನಾನು ಊಟಕ್ಕೆ ಹಾಲು ಹಾಕಬೇಕು. ಬರ್ರಿ, ಇದಿಷ್ಟು ಎತ್ತಿರ್ಬೇಕು. ಅವ್ರು ಹೋಗ್ಯಾರ. ಈಗ ತುಪ್ಪನೂ ತಳಗೆ ಐತೆ. ಮುಸುರಿದವ್ರಿನ ಹಿಂದೆ ಮನೆಯಿಂದ ಜಗ್ಗಿ ಮುಸುರಿ ಕೆಲಸ ಮಾಡ್ಕೊಂಡು ನಾನು ಮದುವೆ ಕ್ಯಾನ್ಸಲ್ ಮಾಡಿದ್ದು ನೋಡಿ. ಆಯರೇ ಕಟ್ ಕಳ್ಸಿದ್ದೀನಿ ರೀ 100 ರೂಪಾಯಿ. ಸುಮ್ಮನೆ
ಬಿಸಿಲು ಹೈರಾಣ್ರಿ. ಮತ್ತು ಅವು ಟೀಚಿಂಗ್ ಮಾಡೋ ಕಂಡಾಪಟ್ಟಿ ಅದಾವು. ಮತ್ತು ಅವ್ರು ಬಂದು ಬೇಯಿಸ್ಕೋಬೇಕಲ್ರಿ. ಇನ್ನೂ ಮಾಡಿಲ್ಲ ಟೀಚಿಂಗ್ ಮಾಡಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಬ್ಯಾಡ ಬಿಡಪ್ಪ ನನಗೆ ಸುಸ್ತಾಗಿಬಿಡ್ತೀರಿ. ನೀನು ನೋಡಿ ಮನ್ಯಾಗಿದ್ರೆ ಅರಿಗಿನಿ ಅಂತ, ಹೊರಗೆ ಹೋದ್ರೆ ಮಾನಗೇಡಿ ಅಂತ. ಹಂಗೆ ಐತ್ರಿ, ಮನ್ಯಾಗಿದ್ರೆ ಹರಿಗಿನಿ, ಅದು ಹೊರಗೆ ಹೋದ್ರೆ ಮಾನಗೇಡಿನಿ. ಯಾಕೆ ಸ್ನೇಹಿತರೆ, ನಿನ್ನೆ ನಾನು ಆ ಲಗ್ನಕ್ಕೆ ಹೋಗಿದ್ನಲ್ಲ, ಮುಂಜೆ ಹೇಳಂಗಲ್ಲ, ಎಚ್ಚರನೇ ಇಲ್ಲ. ಮನುಷ್ಯ ಬ್ಯಾಸಿದ ನೀರು ಕುಡಿಸಿ ಬಡ್ದು ಹಾಕಿದಾಗುತ್ತೆ. ಅದೇ ಮನ್ಯಾಗಿರಿ ಎಚ್ಚರ ಆಗುತ್ತೆ, ಎಷ್ಟು ಆ್ಯಕ್ಟಿವ್ ಇರುತ್ತೆ ಮನುಷ್ಯ. ಎಲ್ಲಿಗಾರ ಹೋಗಿ ಬರೋಣ ಸುಸ್ತಾಗಿಬಿಡುತ್ತೆ. ಬರೀನೆಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೇವ್ರ ಮುಂದೆ ದೀಪಿನ ಆಯ್ತು ನೋಡಿ. ಇವತ್ತು ಮಂಗಳವಾರ ಪೂಜೆ ಮಾಡಿಲ್ಲ. ಶ್ರಾವಣಿ ದೇವ್ರಿಗೆ ಹೋಗಿ ಬಂದು ಪೂಜೆ ನಾನು ಇನ್ನಿ ಪೂಜೆ ಮಾಡಿದ್ರಿ. ದೀಪ ಚಂದ ಉರುತೈತೆ ನೋಡಿ. ಡೈಲಿ ದೀಪ ಉರಿದ್ರೆ ಶಾಂತಿ, ಮನಸ್ಸು ಶಾಂತಿ, ಸಮಾಧಾನ ನೋಡಿ. ಎಲ್ಲ ಕೆಲಸ ಮುಗೀತು ರೀ. ಈಗ ನಾನು ಬಟ್ಟೆ ಹೊಲಿಬೇಕಂದೆ, ಕರೆಂಟ್ ಒಂದು ಹೋಗ್ಯಾವು ಬಟ್ಟೆ. ಈಗ ಶಾಲೆಗಳು ಎಲ್ಲ ಸ್ಕೂಲ್ ಚಲೋ ಆಯ್ತು ನೋಡಿ. ಈಗ ಏನಂತಾರಲ್ಲ, ಪ್ರಚಾರ ಮಾಡಕತ್ತಾರ ನೋಡಿ ಸ್ಕೂಲ್ಗಳ ಬಗ್ಗೆ. ಗ್ರೀನ್ ವ್ಯಾಲ್ಯೂ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ, ಗುಣಮಟ್ಟ ಶಿಕ್ಷಣ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕೆ ಮೊದಲನೇ ಹೆಜ್ಜೆ. 1ರಿಂದ 8ನೇ ತರಗತಿ ಅಂತ ಸ್ನೇಹಿತರೆ. ಬಿದಿರ್ಕುಂದಿ ಮುದ್ದೇಬೇಳ ವಿಳಾಸ ಮುದ್ದೇಬೇಳ ಬಿದಿರ್ಕುಂದಿ ಅಡ್ಡು ಕೂಡ್ಯಾವ್ರಿ. ಯಾರಾದರೂ ಈ ಕಡೆಯಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯವ್ರಿದ್ರೆ ಹಚ್ಬೋದು ನೋಡಿ. ಇಲ್ಲಿ ಫೋನ್ ನಂಬರ್ ಐತೆ. ಈಗಾಗಲೇ ನೋಂದಣಿ ಮಾಡಿ ಅಂತ ಫೋನ್ ನಂಬರ್ ಕೊಟ್ಟಾರ. ಅದರ ಫೀಸ್ ಮಾತ್ರ ಸಕ್ಕತ್ತೈತ್ರಿ. ಸ್ಕೂಲ್ ತಕ್ಕಂಗೆ ಫೀಸು ನಿದ್ದೆ ಇರುತ್ತೆ. ಗ್ರೀನ್ ವ್ಯಾಲಿ ಬರೀ ನನಗೆ ಕೂಡ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಕರೆಂಟ್ ಒಂದು ಹೆಂಗೆ ಕೈ ಕೊಡ್ತಾರೆ ನೋಡ್ರಿ. ಎಲ್ಲ ಕೆಲಸ ಮುಗಿಸೋದು, ಬಟ್ಟೆ ಬಾಂಡೆ ಪೂಜೆ ಪ್ರತಿಯೊಂದು ಮನೆ ಕ್ಲೀನಾಗೈತೆ. ರೊಟ್ಟಿ ಮಾಡ್ಬೇಕಂದ್ರೆ ನಾನು ಕೂಡ ಒಂದು ಚಿಕೋಲಿ 1-2 ತಳ್ಳನ ರೊಟ್ಟಿ ಉಂಡೆ, ಚೋಳಿಕಾಯಿ ಪಲ್ಯ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇಷ್ಟು ಪ್ರತಿದಿನ ಇಷ್ಟು ರೂಢ ಬಂದುಬಿಟ್ಟೈತೆ. ಅದು ಮಾಡ್ಲಿಕ್ಕೆ ಜೀವ ಸಮಾಧಾನ ಆಗಲ್ಲ. ನೀರಿಂದೊಂದು ಭಾಳ ಕಷ್ಟ ಆಗೈತೆ. ಬರೀ ನೀರು 10 ಗಂಟೆಗೆ ಕೆಲಸ ಆಗೈತೆ. ಬಟ್ಟೆ ಬಾಂಡೆ ಎಲ್ಲ 10-10:30 ಆಗಿತ್ತು. ಎಲ್ಲ ಕೆಲಸ ಮುಗಿದೈತೆ. ನೀರು ತುಂಬ ಸಲಾಗ ನೀರು ತೆಗಾಕತ್ತೀನಿ ರೀ. ಎರವಲ್ಲು ಈ ಕರೆಂಟ್ ಹೋಗ್ಯಾವ, ನೀರು ಹೋಗ್ಯಾವ ಮೇಡ ಕೊಡಕ್ಕೆ ಇಟ್ಟೀನಿ. ಮತ್ತು ಇಷ್ಟು ತುಂಬ್ಕೊಂಡು ಹೊರಗಿಂದ ಅರ್ಧ ತುಂಬುತ್ತೆ. ಅಲ್ಲಿ ಹೊಡೆದೈತೆ ಬ್ಯಾರಲು ಅಲ್ಲಿ ತನ. ಸೊ ಅಲ್ಲಿ ನೋಡಿ ಅಲ್ಲಿ ತನ ತುಂಬ ಹೊರಗಿನ ನಿವಿಸು. ಮತ್ತು ನಾಳೆ ಬಟ್ಟೆ ಬಾಂಡೆ ಮಾಡೋಕೆ ಬೇಕಲ್ರಿ. ಇನ್ನು ಒಳಗೆ ಬ್ಯಾರೆಲ್ಲ ತುಂಬಬೇಕು. ಹಿಂದಿನೆಲ್ಲ ಕ್ಲೀನಾಗಿ ಕಸ ಹೊಡಿತೀನಿ. ನೋಡ್ತಿರ್ಬೇಕು ಈ ಕಡೆ ಸಿಕ್ಕಾಪಟ್ಟೆ ಬಿಸಿಲು. ಬೀರಪ್ಪನ ಗುಡಿಯಾಗ ಮಂದಿ ಕುಂತಾರೆ. ಬಟ್ಟೆ ಎಲ್ಲ ಒಣಗ್ಯಾವ. ಟೈಮ್ 12:30 ಹಾಕಿ ಬಂದೈತೆ. ಇನ್ನೂ 1-2 ಗಂಟೆಗೆ ಅವ್ರು ಬರ್ತಾರೆ. ಒಂದು 4 ಬಿಸಿ ರೊಟ್ಟಿ ಮಾಡ್ಬೇಕ್ರಿ. ಹಾಡುಗಳು ಹೊಡಿ ಬಿಸಿಲು ದಿನ ಅಂತೈತ್ರಿ. ಬಿಸಿಲಾಗ ಹೋಗೋದು ಹೈರಾಣ ಐತೆ ನೋಡಿ. ಬರ್ರಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸೀರೆ ಫೋಟೋ ಹಾಕ್ರಿ ಅಂತ ಹೇಳಿದ್ರು, ಹಾಕೇ ಇಲ್ಲ. ಅವ್ರಿಗಾರ ಫೋಟೋ ಹೊಡೆದು ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಸಡು ಅನಿಸೈತೆ. ಕರೆಂಟೂ ಇಲ್ಲ. ರೊಟ್ಟಿಯಾರ ಮಾಡ್ತೀನಿ ರೀ. ಕರೆಂಟ್ ಬರ್ಲಿಕ್ಕಂದ್ರೆ ಅವ್ರಿಗೆ ಫೋಟೋ ಹೊಡೆದು ಹಾಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವನು ಸೀರೆ ಕೇಳಿದ್ರು ಒಬ್ರು ಸಬ್ಸ್ಕ್ರೈಬರು. ಅದ್ರದ್ದು ಆಫರ್ನಾಗ ಇಡಾಕತ್ತಿ ನೋಡಿ. ಬರೀ 1000 ರೂಪಾಯಿದಾಗ ಅವನು ಸೀರೆ ಇಡಾಕತ್ತೀನಿ. ಯಾರಿಗಾದ್ರು ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ. ಸಬ್ಸ್ಕ್ರೈಬರಿಗೂ ಸೀರೆ ಫೋಟೋ ಹೊಡೆದಾಕಿ ಅವರು ಕೂಡ 1-2 ಸೀರೆ ಆರ್ಡ್ರ್ ಕೊಟ್ಟರು. ರೆಡಿಮೇಡ್ ಬ್ಲೌಸ್ ತೊಗೊಂಡ್ರು. 2 ಬ್ಲೌಸ್ ಸ್ಟಿಚ್ ಮಾಡಿದೆ. ಶ್ರಾವಣಿನೂ ಹೋಮ್ವರ್ಕ್ ತೆಗೆದಿಟ್ಟಿಗೆ ದೇವ್ರ ಮುಂದೆ ದೀಪ ಹಚ್ಚವ ಅಂದೆ. ಟೈಮು 7 ಗಂಟೆ ಹಾಕ್ಬಂತ್ರಿ. 6:30 ಮ್ಯಾಗ ಆಗೈತೆ ರೀ. ಇವಾಗ ಹೋಗ್ತೀನಿ ನೋಡಿರಿ. ಟೈಮು 1 ಗಂಟೆ 2 ಗಂಟೆ ಹಾಕಿ ಬಂದಿತ್ತು ರೀ. ಅವ್ರಿಗೆ ಎಲ್ಲ ಹೊಡೆದಾಕಿ ಕರೆಂಟ್ ಹೋದು ಸ್ವಲ್ಪ ಮಲ್ಕೊಂಬಿಟ್ಟೇನು ರೀ. 3:30-4 ಗಂಟೆ ಆಗಿತ್ತು. 4ಕ್ಕೆ ಎದ್ದೀನಿ ರೀ. ಎದ್ದು ಮತ್ತು ಬಟ್ಟೆ ಕಸ್ಟಮರ್ ಬಂದರು. ಅವ್ರಿಗೆ ಒಂದಿಷ್ಟು ಬಟ್ಟೆಗಳು ಕೊಟ್ಟೆ. ಅವರು ನೋಡ್ಕ್ಯಾರ ಹಂಗೆ ಹೋದ್ರಿ. ಏನೂ ತೊಗೊಲಿಲ್ಲ ರೀ. ವ್ಯಾಪಾರನ ಆಗಲಿಲ್ಲ. ಈಗ 4 ಮ್ಯಾಗ ಕುಂತೀನಿ ಬಿಡ್ರಿ. 2 ಬ್ಲೌಸ್ ಸ್ಟಿಚಿಂಗ್ ಮುಗಿದು ಈಗ ಇದಾಗನ ಹೇಳಿರಿ 70 ರೂಪಾಯಿ ಟೀಚಿಂಗ್ ಮಾಡೋಕ್ಕಂತ. ನಾನು 40 ರೂಪಾಯಿ ಟೀಚಿಂಗ್ ಮಾಡಿದೆ. 5 ಬ್ಲೌಸ್ ಕಟಿಂಗ್ ಮಾಡಿದ್ನಲ್ಲ ರೀ. ಅದ್ರಾಗ 3 ಬ್ಲೌಸ್ ಮುಗಿದು ಟೀಚಿಂಗು. ಇನ್ನು 2 ಬ್ಲೌಸ್ ಇದಾರೆ ಅಲ್ಲಿ. ಅವೆರಡು ಹೊಲಿಬೇಕು. ನಿನ್ನೆ ಎಸಿನ ಇದೊಂದು ಹೊಲದೋಗಿನಲ್ಲ ರೀ. ಅಸ್ತರ ಬ್ಲೌಸು ಭಾಳ ತಳ್ಳಗದ ನೋಡಿ ಅವರು. ಈಗ ಅವು 2 ರಾತ್ರಿ ಸ್ಟಿಚ್ ಮಾಡಬೇಕು. ನೆಶಿನಾಗ ಎದ್ದರ ಮಾಡಬೇಕು. ಈಗ ಕಸ ಹುಡುಗಿ ಅಂಗಳ ಕಸ ಶ್ರಾವಣಕುಮಾರ್ ಹುಡುಗ್ಯಾನ್ರಿ. ಮನೆ ಎಲ್ಲ ಯಾವ ಥರ ಮಾಡ್ಯಾರ ನೋಡ್ರಿ. ಇಲ್ಲಿ ಶ್ರಾವಣಕುಮಾರ್ ಬ್ಯಾಗ್ ಎಲ್ಲ ಒದ್ಯಾಳ್ಯಾರ. ಬರೀ ನಾ ಒಳ್ಯಾಕೆ ಹೋಗಿಲ್ಲ ನೋಡ್ರಿ. ಇಲ್ಲಿ ಬಾಂಡೆ ಮುಂಜಾನೆಲ್ಲ ಕ್ಲೀನ್ ಮಾಡಿ ಕುಂತಾಕಿ. ಇವಾಗ ಬಂದು ಊಟ ಮಾಡ್ಯಾರ. ಅಷ್ಟು ಬಾಂಡೆ ಅದಾವು. ಬಟ್ಟೆ ಗಿಟ್ಟಿ ಮಡಿಚಿ ಬಾಂಡೆ ಎಲ್ಲ ಡಬ್ಬ ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ. ದೇವ್ರ ಮುಂದೆ ದೀಪ ಐತ್ರಿ. ಇವತ್ತು ಮಂಗಳವಾರಲ್ಲ ದೀಪ ಐತಿ. ಒಂದು ಶಾಂತಾಗಿ ಐತಿ, ಹಚ್ಬೇಕು. ಮಕ್ಕ ರೊಟ್ಟಿ ಮಾಡಕ್ಕೆ ಹಾಳೆ ಸುತ್ತಾವ ಲಟ್ಸೋದು ನೋಡ್ರಿ. ಈಗ ಇದು ನಡಿತೈತಕ್ಕ.
ಕೊಳ್ಳೆ ನಂದೇನು ಅವನು ಸಾಕು ರೊಟ್ಟಿ ಲಟ್ಟುನಿಗೆ ಆಳೆ ಹೆಂಗೆ ಸುತ್ತ ನೋಡೋಣ ಬರ್ರಿ ಅದು ಬಂದ ಅಕ್ಕ ವಿಡಿಯೋ ಮಾಡಾಗ ಬಂದು ನಿಮಗೆ ಕೂಡ ಗೊತ್ತೈತಿ ಬಡಿದಾಗ ಕಮ್ಮಿ ಆಗಿಬಿಟ್ಟೈತಿ ರೀ ಲಡ್ಸೋರ ಜಾಸ್ತಿ ಆಗ್ಯಾರ ನೋಡ್ರಿ ಹರಿದಿಲ್ಲ ಅದು ಕಾತ್ರಿ ಇದು ನೋಡ್ರಿ ಮತ್ತೆ ಅಡ್ಡ ಕಟ್ ಮಾಡಕತ್ತ ಅಕ್ಕ ನನಗೆ ಒಟ್ಟು ಲಡ್ಸಕ್ಕೆ ಬಲ್ಲ ನೋಡ್ಯಾಕ ನೀ ಬಡಿತಿ ನಾನು ಬರೀ ಲಡ್ಸೋದನು ಕೈ ತಗೋಬೇಳೆ ಲಡ್ಸಿದಾಗ ಆಗುತ್ತಾ ನಾನು ಲಡ್ಸಕ್ಕೆ ಹೋದ್ನೆ ಬರೀ ಬಂಡಿಗೆ ಹತ್ಕೋತಾವ ಈ ಥರ ಇರುತ್ತೆ ನೋಡಿ ಲಟ್ಟುನಿಗೆ ರೊಟ್ಟಿ ಲಡ್ಸೋದು ಸ್ನೇಹಿತರೆ ಅದು ಕಾಯಿ ಸುತ್ತೀರ ತಗೊಳಲ್ಲ ಇಲ್ಲೇಕ ನಮ್ಗೆ ಒಟ್ಟ ಬಡ್ದಿದ್ದು ನೋಡ್ಯಾಕ ನಾವು ಲಡ್ಸಿದ ರೊಟ್ಟಿನೂ ಹೋಗಲ್ಲವ ನಂಗೆ ಬಿರುಸಾಗ್ಬಿಡ್ತಾವೆ ಅವು ಚಂದ ಇವ ಈ ಮಾತ್ರ ಮಿಷನ್ದಾಗ ಬರೀ ತಳ್ಳಾಗ ಅದ್ಗಂಗೆ ಹೋಗಿರ್ತಲ್ಲ ಏನು ರುಚಿನೇ ಇರಲ್ಲ ಅವು ತೀರ ರುಚಿ ಇರಲ್ಲ ಅವು ಯಾಕೈ ಬಡಿದ್ರೆ ಮೈ ನುಸುತ್ತಂತಾರೆ ನೋಡಿ ಅಲ್ಲಿಗೆ ಹಂಗೆ ಐತಿ ನನ್ನ ಮಾತ್ರ ಬಡಿದೆ ಇಷ್ಟ ನೋಡು ಆದ್ರೆ ಭಾಳ ಹತ್ತಲ್ಲ ಮೊದಲು ರೊಟ್ಟಿ ಇವು ಆದ್ರೂ ಪೇಪರ್ ಈ ಹಾಳು ಹೆಂಗೈತಿ ಹಂಗೆ ಲಟ್ಸಿರ್ತಾರಲ್ಲ ಒಬ್ರು ನಿಮ್ಮ ಅಕ್ಷತಾನ ರೊಟ್ಟಿ ಚಂದ ಲಟ್ಟಿಸ್ತಾ ಲಟ್ಸಲಕ್ಕಿ ಬಡಿತಾ ಲಟ್ಟಿಸ್ತಾ ನೋಡಿ ಹಾಳೆ ಸುತ್ತದು ನೋಡಿರಿ ಯಾವ ಥರ ಸುತ್ತೋದು ಇದಕ್ಕೇನು ಜಿಗಿಟ್ ಪಟ್ಟೆ ಹಚ್ಚದೇನಕ್ಕೆ ಏನ್ರಿ ಹಾಳೆ ಹಾಂ ಲೂಸ್ ಆತಕ ಯಾರ್ಯಾರು ರೊಟ್ಟಿ ಲಟ್ಟಿಸ್ತೀರಿ ಬಡಿತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ನಾ ಮಾತ್ರ ಬಡಿತೀನಿ ನೋಡ್ರಿ ನಮ್ಮ ಮಕ್ಳು ಲಟ್ಟಿಸ್ತಾ ನಾನು ಲಟ್ಸಕ್ಕೆ ಬರಲ್ರಿ ಕಲಿತ್ರಿ ಏನು ದೊಡ್ಡ ಮಾವಿ ನೋಡ್ರಿ ಆ ಥರ ಜಿಗಿಟ್ ಪಟ್ಟಿ ಸುತ್ತಿಲ್ಲ ನೋಡಿ ಅಕ್ಕ ದಾರ ಕಟ್ಟೋಕ್ಕಿಂತ ಜಿಗಿಟ್ ಪಟ್ಟಿ ಸುತ್ತಿ ಬಿಟ್ರೆ ಮನಗಂಡು ಆಗುತ್ತೆ ನೋಡಿ ಎಷ್ಟ್ರಾ ಕಟ್ ಮಾಡೋದು ನೋಡಿ ಎಷ್ಟ್ರಾ ಆತಕ್ಕೆ ನಾ ಆಳ ಸ್ವಲ್ಪ ಚಂದ ಆತಲ್ಲ ಯಾಕೆ ತೊಂಬೇಲೆ ನೋಡಿ ರೊಟ್ಟಿ ಮಾಡೋ ಲಟ್ಟುನಿಗೆ ಎಷ್ಟು ಚಂದ ಆಯ್ತು ನೋಡಿ ಈ ಥರ ಸುತ್ತಿ ಬಿಟ್ರೆ ಆಯ್ತು ನೋಡ್ರಿ ರೊಟ್ಟಿ ಮನಗಂಡು ರೊಟ್ಟಿ ಬರ್ರಿ ನಾನು ಕೂಡ ಕಾಜಿಗೂ ಹಾಸ್ತೀನಿ ಒಲಿ ನಾನು ಮನೆ ಅಲ್ಲೇ ಹೋಗಿ ಶ್ರವಣಿ ಇವು 3 ಕಾಜಿ ಗುಂಡಿ ಮಾಡ್ಬೇಕಂತೀನಿ ಟೈಮನು 7ಕ್ಕೆ 15 ನಿಮಿಷ ಕಮ್ಮಿ ಐತ್ರಿ ಹೊತ್ತೆ ಮನೆಗೆ ಬಂದಿದ್ದು ದೇವ್ರ ಮುಂದೆ ದೀಪ ಹಚ್ಚಬೇಕು ಇವ್ರು ಹೆಂಗೆ ಮನೆ ಎಲ್ಲ ಮಾಡ್ರೆ ಕ್ಲೀನ್ ಮಾಡ್ತೀನಿ ರೀ ನೋಡ್ರಿ ದೇವ್ರ ಮುಂದೆ ದೀಪನೂ ಹಚ್ಚಿದ್ಯಾ ಕಾಜಿ ಗುಂಡಿ ಮಾಡ್ಬೇಕಂತ ಇಟ್ಟೀನಿ ಕಾಜಿ ಗುಂಡಿ ಮಾಡೋದು ಆಗಲ್ರಿ ಸದ್ದ ನಾನೊಂದು ಶ್ರಾವಣಿನ ಅಂಗಡಿ ಕಳಿಸ್ಬೇಕು 1 kg ರವೆ 1 kg ಸಕ್ಕರೆ ತೊಗೊಂಬ ಅಂತೇಳಿ 1 kg ಅಕ್ಕಿ ಮನ್ಯಾಗ ಕಟ್ಕೋತೀನಿ 1 ಡ್ರೆಸ್ ತೊಗೊಂಡೋಗಿ ಕೊಟ್ಟು ಬರ್ಬೇಕ್ರಿ ಅಲ್ಲಿ ಒಬ್ರು ಇದೆ ಮನುಷ್ಯರ್ಯಾರ ಗುರುವಾರ ಎಬ್ಬಿಸ್ತಾರಂತ ಮತ್ತು ಸುಮ್ಮನೆ ನಮ್ಗೆ ಬಿಟ್ಟನೆ ಅಂದ್ರೆ ಆಗೋದಿಲ್ಲ ಇನ್ನು ಮಾಡ್ಬೇಕ್ರಿ ಏನಂತ ಮಾಡಿದ್ರೆ ಮಾಡಿ ಮಾಡಿಸುವ ಬೇಯಿಸುವ ಅನ್ನೋದು ಶಾಸ್ತ್ರನ ಐತ್ರಿ ಅವನಿನ ಅಂಗಡಿ ಕಳ್ಸಿದ್ದೀನಿ ರೀ ರವೆ ಸಕ್ಕರೆ ತೊಗೊಂಬೋಗತ್ತು 100 ರೂಪಾಯಿ ಕೊಟ್ಟು ಇವಾಗ ಒಬ್ಬನೇ ನಾನು ಓದ್ತೀನಿ ಅಂದ ಅದಕ್ಕೆ ಬಾರಪ್ಪ ಇಲ್ಲಿ ಅಂತ ಕರ್ಕೊಂಡು ನೋಡಿ ಶ್ರಾವಣನ ಕಷ್ಟ ಮಾಸೆ ಐತ್ರಿ ಶ್ರಾವಣ ಕಷ್ಟ ಭಾಳ ಆಗೈತಿ ಉಸುನ್ಯಾಗ ಆಡ್ತಾನ ಬರೀ ಉಸು ಹಾಕೋತ ನೋಡಿ ತಲೆಯಾಗ ಆಡ್ಬೇಡಪ್ಪ ಅಂದ್ರೆ ಕೇಳ ಎಲ್ಲಿಗೆ ಹೊಂಟಿಯಪ್ಪ ಈಗ ಒಟ್ಟ ವಿಡಿಯೋದಾಗ ಬರ್ಲಾಗಿಯಲ್ಲ ನೀನು ನಾನು 5 PG ಹಾಕ್ಬಿಟ್ಟಿನ್ರಿ PG ಏನು BG BG ಆಗಿಯಾ ಎಷ್ಟು BG ಆಗಿ ಬಿಜಿ ಹೌದನು ವಿಡಿಯೋದಾಗ ಬರ್ಲ ನೀನು ಬರ್ತೇನೆ ಯಾವಾಗಾರ ಬರ್ತೀನಿ ಮತ್ತೆ ಒಂದು ಹಾಡಾರ ಹೋಗಿ ಮಾರ ಹಂಗೆ ಯಾಕೆ ಮಾಡ್ತಿ ಪಟ್ಟಿ ಮೇಲೆ ಪಾಟಿ ನಮ್ಮ ಸಾಸು ಗುರುವಾರ ಶಾಂತಿ ರೊಕ್ಕಿಲ್ಲ ಚಿಂತಿ ಎಲ್ಲರೂ ಇದೇ ಚಿಂತೆ ಮಾಡೋದು ರೊಕ್ಕ ಅಂತ ನಮ್ಮ ಶ್ರಾವಣಕುಮಾರ್ ಇದಕ್ಕೊಂದು ರೊಕ್ಕಕ್ಕೊಂದು ಬರಾಬರಿ ಆಡ್ತಾ ನೋಡಿ ನಮ್ಮವ್ವ ಏನಾರ ನಮ್ಮವ್ವ ಮಾತಾಡಕತ್ಲಂದ್ರೆ ಈ ಆಡಾಡ್ಬಿಟ್ನ ಹೌದಪ್ಪ ಬರೀ ರೊಕ್ಕದ ನಿಮ್ಮ ಇದ್ದೇ ಕೇಳ್ಬೇಕು ನೋಡಂತಾಡ್ರಿ ಅವ್ವ ಅಕ್ಕಿ ನಮ್ಮವ್ವ ಆಡಾಡಕತ್ ನೀವು ಆಡಂದ್ರೆ ಒಂದು ಆಡ ಶ್ರಾವಣಕುಮಾರ ಅಂತ ನಮ್ಮವ್ವ ಅಂದ್ರೆ ಇದನ್ನ ಆಡ್ತಾನ ಬರೀ ರೊಕ್ಕಿಲ್ಲ ಚಿಂತಿದ್ದೇ ಕೇಳ್ಬೇಕು ನಿಮ್ಮ ರೊಕ್ಕ ಅಂತೆ ಹೆಂಗದು ಪಾಟಿ ಮೇಲೆ ಪಾಟಿ ನಮ್ಮ ಸೂಟಿ ಗುರುವಾರ ಶಾಂತಿ ರೊಕ್ಕಿಲ್ಲ ಚಿಂತಿ ಹಂಗಂದ್ರೆ ಮುದ್ದೆ ಬಸ್ ಶಾಂತಿ ಗುರುವಾರ ಐತ್ರಿ ಹಿಂಗಾಗಿ ಆಡಕಟ್ಯಾರ ಟೀಚರ್ ಹಾಡ್ಸ್ಯಾರ ಎಲ್ಲ ಈಗ ನೀ ಯಾವ ಸಲಿಗೆ ಗೊತ್ತಿ ಈ ಸದ ಅಬುದಯ ಮೊನ್ನೆ ಅಂಗನವಾಡಿ ಹೋಗ್ತೀಯ ಇವತ್ತು ಅಬುದಯ ಹೊಂಟಿಯಾ ನೀ ಎಷ್ಟನೇತಿ LKG UKG ನಾ ಮುಗ್ದಿಲ್ಲ ನಾ LKG ನಾ ಮುಗ್ದಿಲ್ಲ ನೀ ಮಿಸ್ ಹೆಸರೇನು ನಮ್ಮ ಹೆಸರು ಗೊತ್ತಿಲ್ಲ ನೀವು ಏನಂತ ಕರಿತೀರಿ ಮಿಸ್ರು ಮಿಸ್ರಿ ಅನ್ಬೇಕು ನಾವು ಮಿಸ್ರಿ ನಾವು ಹೋಮ್ವರ್ಕ್ ಮಾಡ್ಕೊಂಬಂದೆ ಮಿಸ್ ಅಂತೀವಿ ಬರೀ ಮತ್ತೇನಂತಾರೆ ಮಿಸ್ರು ಎಸ್ ಅಂತ ಎಸ್ ವೆರಿ ಗುಡ್ ಅಂತ ಹೌದಾ
ಕೈ ನುಸಾಕತ್ರಿ. ಒಂದು ಕಡೆ ಕ್ಯಾಮ್ರಾ ಹಿಡಿದು ಒಂದು ಕಡೆ ಅವನು ತಗೊಂಡು ಆಕಿ ಶ್ರಾವಣಿ ಇದಕ್ಕೆ ಹೋದ್ಲಲ್ಲ ಅದಕ್ಕೆ ಇವ್ನು ಇಳಿಸಿದ್ ನೋಡಿ. ಈಗ ನನ್ನ ಮುದ್ದಾದ ಮಗ ನೋಡಿ, ಬಂಗಾರದ ಹೊರಗಿರುತ್ತ ಸ್ನೇಹಿತರೆ. ಇದ್ರಾಗ ಆರೋಗ್ಯ ನೋಡಿ, ಅಪ್ಪಟ ಬಂಗಾರ. ಸ್ವರ್ಗೇತ್ಯ ಮಾರಿ ಮನ್ಯಾಗ ಕುಂದ್ರದು ಹೊಡ್ಡಿದು ಮನ್ಯಾಗ ಕುಂದ್ರದು ಮಾಡ ಸ್ವರ್ಗೇತ್ಯ ಅಂತ ನೋಡ್ರಿ ಮಾರಿ. ಏ ಬಾ ಸ್ವರ್ಗಿಯಪ್ಪ, ಯೋ ಇಟ್ಟು ಸ್ವರ್ಗಿ ಅಲ್ಲ ನಂಗೆ ಗೊತ್ತೇ ಇಲ್ಲ. ಹಂಗಂತ ತಲೆ ಬೋಸ್ ಬಿಡೋದು ಬಿಡು, ಸ್ವರ್ಗಿದ್ರ ತಲೆ ಬೋಸ್ ಬಿಡೋದು ನಾಳೆ ಯಾಕ ನಾನು ಇನ್ ಬೋಸ್ ಬಿಡ್ತೀನಪ್ಪ. ಯಪ್ಪ ನೀನು ಮಾರಿ ಸ್ವರ್ಗಿ ಅಲ್ಲ ಅದಕ್ಕ ತಲೆ ಬೋಸ್ ಬಿಡು. ಯಾಕಪ್ಪ ಯಾಕ ಬೋಸ್ ಓತ್ಯಾ? ಇವತ್ತ ತತ್ತಿ ಪಲ್ಯ ರೊಟ್ಟಿ ಮಾಡ್ಬೇಕಂದೆ ಬ್ಯಾಡ ಬಿಡ ಕಡೆ. ನನಗೂ ಹಸು ಇಲ್ರಿ. ಮಧ್ಯಾಹ್ನದಾಗ ಉಂಡಿನಿ ಚೌಳಿಕಾಯಿ ಪಲ್ಯ ರೊಟ್ಟಿ ಅದಿತ್ತ ಉಂಡಿನಿ ಮೊಸರದು ಆಕೆ ಒಂದಿಷ್ಟು ಅವಲೇಕ್ಯಾರ ಉಪ್ಪಿಟ್ಟರ. ಇವಾಗ ಏನು ಮಾಡ್ಬೇಕಪ್ಪ? ಉಪ್ಪಿಟ್ಟು ಅನ್ನಕತ್ತಾನ. ಉಪ್ಪಿಟ್ಟು ಸ್ವಲ್ಪ ಬ್ಯಾಸಿಗೆ ದಿನ ಅಲ್ಲ ಸ್ನೇಹಿತರೆ. ಈಗ ಉಂಡು ಮುಕ್ಕೊಂಬಿಟ್ಟು ನಾನು ರಾತ್ರಿ ನೀರು ಕುಡ್ಸುತ್ತಾ ಅದಕ್ಕೆ ಅವಲೇಕಿ ಮಾಡ್ತೀನಿ. ಇವಾಗ ಜಾಸ್ತಿ ಚಪಾತಿ ರೊಟ್ಟಿ ಇದೇ ಮಾಡ್ತೀನಲ್ಲ, ಹಿಂಗಾಗಿ ಉಪ್ಪಿಟ್ಟಿಂದು ಮಾಡೋದೇ ಇಲ್ಲ ನಾಷ್ಟ. ಅದಕ್ಕೆ ಶ್ರಾವಣಕುಮಾರ್ ರೊಟ್ಟಿ ಪಲ್ಯ ಮಾಡ್ಬೇಕಂದ್ರೆ ಉಪ್ಪಿಟ್ಟು ಶ್ರಾವಣಿ ಬಂದು ನೋಡಿ ಆಕಿನ ಕೈ ಸೊಂಬಂದು ನೋಡಿ ಉಪ್ಪಿಟ್ಟು ಮಾಡಲ್ರಿ, ಅವಲೇಕಿ ಮಾಡ್ತೀನಿ. ಅವಲೇಕಿ ಮಾಡ್ಕೊಡ್ತೀನಿ, ಮೊಸರು ಐತೆ ಹಾಕು ಅಂತಾರ. ಬರ್ರಿ ಅವಲೇಕಿ ಮಾಡ್ತೀನಿ. ನೋಡ್ರಿ ಎಲ್ಲನೂ ಕ್ಲೀನ್ ಆಗೈತಿ. ಶ್ರಾವಣಿ ರವಾ ತಂದು ರೊಕ್ಕ ಇಲ್ಲಿಟ್ಟಾಳ. ಒಂದಿಟ್ಟು ನಾನು ಅವಲೇಕಿ ಮಾಡೋಕೆ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾ ಹೇಳೀನಿ. ಆಕಿ ಏನೇನು ವ್ಯವಸ್ಥೆ ಮಾಡಾಕತ್ತ ಹುಡುಂಬರ್. ನಾನು ಒಂದಿಷ್ಟು ಕಾಜಿ ಗುಂಡಿ ಮಾಡಾಕ ರೆಡಿ ಮಾಡಿಟ್ಟೀನಿ. ಈಗ ಇವೆರಡು ಕೈವಲಿ ಮಾಡೀನಿ ಸ್ನೇಹಿತರೆ. ಇವೆರಡು ಕೈವಲಿಗೆ ಹಾಕೀನಿ. ಹುಕ್ಸ್ ಹಚ್ಚಬೇಕು, 3 ಬ್ಲೌಸು ಹುಕ್ಸ್ ಹಚ್ಚಬೇಕು. ನೀನು ಹೊಲ್ದಿದ್ದು ಇವತ್ತು 2 ಹೊಲ್ದಿದ್ದು ಚೌಕಟ್ಟು ಹೊಲ್ದಿನಿ. ಆಮೇಲೆ ತೋರಿಸ್ತೀನಿ ನಿಮ್ಗೆ. ದಾರನ ಸಜ್ಜು ಮಾಡಿಟ್ಟಿನಿ ಹುಕ್ಸ್ ಅದನ್ನು. ಅಲ್ಲಿ ದಾರ ಪೋಣಿಸಿದ್ಯಾ, ಟೈಮ್ ಭಾಳ ಆಗುತ್ತೆ ರೀ. ಅವ್ರು ಮಾಡಿ ಉಣಿಸಿ ಮನಗಿಸ್ತೀನಿ. ಟೈಮ್ 8 ಗಂಟೆ ಆಗೈತೆ. ಇದನ್ನು ಹೋಗಿ ಕೊಟ್ಟು ಕೇರಿ ಪದ ಆಡಾಕರ ಹೋಗ್ಬೇಕು. ಏನು ಮಾಡಾಕತ್ತಿ ಶ್ರಾವಣಿ? ಕೈಗೆ ಹಚ್ಚಂದೆ ಇಳಿಗಿ ನೀನು ಸಜ್ಜು ಮಾಡಿ ಇಡೋವ ಅಂತ ಅಷ್ಟೇ. ಇನ್ನು ಓಳು ಅಂತ ಹೇಳ್ಯಾರ. ಮೆಷಿನ್ಕಾಯಿ ಖಾರ ಹತ್ತಾವ ಬಿಡು ಅಮ್ಮ. ಶ್ರಾವಣ ಮತ್ತೆ ನಿಂದೆ ತಿನ್ನೀಗ ಬಿಡು. ಸರಿ ಎದ್ದೇಳ್ರಿ. ನೀ ಏನಂತೆ ಮಿಸ್ಸಿಗೆ? ಎದ್ದೇವ್. ಏನೀಗ ಅವಲೇಕಿ ಮಾಡಿ ಉಪ್ಪಿಟ್ಟು ಮಾಡಿ ಹೇಳ್ಬಿಡ್ರಿ. ರೊಟ್ಟಿ ಪಲ್ಯ ಮಾಡ್ತೀನಿ ಬ್ಯಾಡ ಅನ್ನಕತ್ತೀರಿ ನೀವು. ಉಪ್ಪಿಟ್ಟು ಬೇಡ, ಬ್ಯಾಸಿ ದಿನಕ್ಕೆ ನೀರು ಕುಡ್ಸುತ್ತೆ ರಾತ್ರಿ. ಈಗ ಅವಲೇಕಿ ತಿಂದು ನಾಳೆ ಮುಂಜೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ, ತಿಂದು ಹಾಕತ್ತಿ. ರೊಟ್ಟಿ ಪಲ್ಯ ಮಾಡ್ತೀನಿ ಮುಂಜಾನೆ. ಓಕೆ ಡನ್ನಾ? ಒಂದಿಷ್ಟು ಅವಲೇಕಿ ಮಾಡಿಬಿಡ್ತೀನಿ. ಸರಿ, ನಂಗೆ ಹಸು ಇಲ್ಲ. ಬುಂದೆ ಅವಲೇಕಿ ತಿನ್ನಕತ್ತಿ. ಆಗ ತಿಂದು ಸಾಲಿಂತ ಬಂದು ತಿಂದಿರಿ ಬೂಂದೆ. ಮತ್ತು ಈ ಮುಕ್ಕೋನ ಬೂಂದೆ ತಿಂದ್ರೆ ಅಲ್ಲಿ ಉಳಾಗ ತಿಂದು ಬಿಡ್ತಾವೆ. ನೋಡ್ರಿ ಇಲ್ಲೇ ನಾನು ಉಳಾಗ ಮತ್ತು ಮೆಣಸಿನ್ಕಾಯಿ ಉಳ್ಕೊಂಡು ಉಳ್ಳಾಗಡ್ಡಿ ಉಳಾಕತ್ತೀನಿ. ಈಗ ನಾ ಏನೂ ಹೇಳಿಲ್ಲ ಸ್ನೇಹಿತರೆ. ನಿಮಗೆ ಅನ್ಸುತ್ತಾ ಶ್ರಾವಣಿ ಕೆಲಸ ಹಚ್ತಾರ ನಿಮಗೆ ಅನ್ಸುತ್ತಾ? ಈಗ ಅವಲೇಕಿ ತೊಗೊಂತಾವಡಿ. ಒಂದು ಬಿಡೋಣ ಒಂದು ಮಾಡೋದು, ಒಂದು ಬಿಡೋಣ ಮಾಡೋದು. ಹಾಂ ನೀ ಮಾಡಂದಿ ನಾ ಅವಲೇಕಿ ತಗೊಂಡಿ. ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿಲ್ಲ. ಇದನ್ನ ಏನು ಹೇಳಿಲ್ರಿ. ನಾ ಹಿಡಿಯೋದ ಮಾತಾಡಕತ್ತೀನಿಲ್ಲ. ಬಡ ಬಡ ಉಳಾಕತ್ತ. ಇವ ಏನಿಲ್ರಿ ಇವ ಹೇ ಮಾಡೋದಕ್ಕೆ ಕುಂದ್ರದು. ಪುಟ್ಟಕ್ಕ ಕರಸಾಗ್ಯಾವ್ರಿ ಈಗ. ಪುಟ್ಟ ಬಾ ಕಲ್ತಿ ಈಗ. ಮತ್ತು ಮಾತಾಡಲಾಗಿಲ್ಲ, ಮಾತಾಡಕ್ಕೆ ಬಂಗಾರಾಗಿ. ಹಾಂ ಸಾಕು, ನಾ ತೋರಿಸ್ತೀನಿ ಬಿಡು. ಹಸನಾಗಲ್ಲ ನಂಗೆ. ಪುಟ್ಟಿ ಮಾತಾಡಕ್ಕೆ ಒಂದು 5 ನಿಮಿಷ ಸಿಗಲ್ಲ. ಬಂದ್ ಮಾಡಿಲ್ಲ? ಬಂದ್ ಮಾಡಾಗ ಹಾಂ ಅದು ಕಿಚ್ ಐತೆ ಅಂಬ್ರಿ. ಈ ಮತ್ತು ಗ್ಯಾಸಿಂದ ಕಟ್ಟಿ ಹಾಕಿಟ್ರಿ ನೀವು ಒಳಗೆ ಒಲಿ ಚಲೋ ಮಾಡ್ಯ ಅಂತಾರ. ಕಟ್ ಹಂಗೆ ಅದು. ಬರ್ರಿ ಪುಟ್ಟಕ್ಕ ಬಂದಾವ ಮಾತಾಡ್ತೀನಿ. ಪುಟ್ಟಕ್ಕನ ಮಿಸ್ ಮಾಡ್ಕೊಂಡು ಏನು ಸೇ ಆಗಲ್ಲ ಅವ್ರು ರೊಟ್ಟಿ ಇಲ್ವಾ ನೋಡಿ. ಜಸ್ಟ್ ಅವಲೇಕಿ ಮಾಡ್ದೆ. ಮೊಸರು ಐತ್ರಿ, ಅವಲೇಕಿ ಮೊಸರು ಅಂತಾರ. ಶ್ರಾವಣಿಗೆ ಹಾಕಿ ಕೊಟ್ಟೀನಿ, ಶ್ರಾವಣ ಕುಮಾರ್ಗೆ ಹಾಕಿ ಕೊಡ್ತೀನಿ. ನಾವಂತೂ ತಿನ್ನದಾರ. 3 ಸಂಜೆಲಿ ಹಂಗೆ ಮುಕ್ಕೋಬಾರ್ದು ಅಂತಾರೆ ಹಿರಿಯರು. ಸ್ವಲ್ಪ ತಿನ್ನೋದ್ರೆ ನಾವು ಸ್ವಲ್ಪ ತಿಂದು ಶ್ರಾವಣಿಗೆ ಇಟ್ಟು ಉಣಿಸಿ ಅವ್ರ ಮನೆಗೆ ಹೋಗಿ ಬರ್ತೀನಿ ರೀ. ಹೋಗ್ಯಾಕೆ ಕೊಟ್ಟು ಬರ್ತೀನಿ ರೀ. ಮತ್ತು ಮುಂಜಾನೆ ಅಂದ್ರೆ ನಂಗೆ ಆಗೋದಿಲ್ಲ. ಇಲ್ಲಕ್ಕೆ ನಾಳೆ ಮುಂಜಾನೆ ಹೋಗಿ ಕೊಟ್ಟು ಬರ್ತೀನಿ ಸ್ನೇಹಿತರೆ. ನೋಡಿರಿ ಹೋಗಿ ಕೊಟ್ಟು ಬಂದುಬಿಡ್ತೀನಿ ಸ್ನೇಹಿತರೆ. ಚಂತಕ ನಮಗೂ ಆಗೋದಿಲ್ಲ. ಈಗ ಅವರು ಆ ಪದಾಡ ಕರ್ಯಾರ
1 ಕಿಲೋ ರವೆ, 1 ಕಿಲೋ ಸಕ್ಕರೆ, 1 ಕಿಲೋ ಅಕ್ಕಿ, ಇದೊಂದು ಸೀರೆ 4 ದಿವ್ಸ ಆತವ್ರಿ. ಜಂಪರ್ 5 ಸೀರೆ ಜಂಪರ್ ಅವು 3 ಇದು. ಈಗ ಊಟ ಮಾಡಿದ್ದೀವಿ. ಟೈಮ್ 9 ಗಂಟೆ ಆಗೈತೆ ರೀ. ಬಾಯ ಸೊಟ್ಟೆ ಕಡೆ ಹೋಗಿ ಯಾರ ಕಾರ್ಡ್ ಜಾರಿದ್ರೆ ಹೆಂಗೈತೆ ಹೋಗಿ ಕೊಟ್ಟು ಬಂದು ಮಸ್ತ್ ಸಿಗ್ತೀನಿ ರೀ. ನಿಮ್ಮ ಕಮೆಂಟ್ಗಳಿಗೆ ಹೊಳೆ ಬಂದು ರಿಪ್ಲೈ ಕೊಡ್ತೀನಿ ರೀ. ಯಾಕಂದ್ರೆ ಈ ಒಂದೊಂದು ವಿಡಿಯೋಕ್ಕೆ ಡೈಲಿ ಇವತ್ತು ವಿಡಿಯೋ ಬಂತಲ್ಲ, ಆ ವಿಡಿಯೋ ಕಮೆಂಟ್ಗಳಿಗೆ ರಿಪ್ಲೈ ಕೊಡಬೇಕಂತ ಮಾಡೀನಿ ರೀ ನಾನು. ಇವತ್ತಿನ ಕಮೆಂಟ್ ಎಷ್ಟು ಬಂದಿರ್ತಾವೆ ಅವ್ರಿಗೆ ಖುಷಿ ಆಗುತ್ತೆ, ನಮಗೂ ಒಂಥರ ಕಮೆಂಟ್ ನೋಡಿ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರೂ ಖುಷಿ ಪಡ್ತೀವಿ ಕಮೆಂಟ್ ಮೂಲಕ. ಬರ್ರಿ ಕೊಟ್ಟು ಬಂದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಪೂಣೆ 9 ಆಗೈತೆ ರೀ. ಇವ್ರು ಮಲ್ಕೋತೀನಿ ಅಂದರು, ಇವ್ರಿಗೆ ಹಾಸಿಗೆ ಹಾಸ್ಕೊಟ್ಟಿನಿ. ಹೋಗಿ ಮಲ್ಕೋಸ್ರಣ ಮ್ಯಾಗ ಹೋಗಿ ನೋಡಿರಿ. ಟೈಮು 10 ನಿಮಿಷ ಆಯ್ತು. 3 ಬ್ಲೌಸು, ಕಾಜಿ ಗುಂಡಿ ಉಕ್ಸು, ಕೈವಲಿ ಮಾಡಿದೆ, ಉಕ್ಸ್ ಹಚ್ಚಿದ್ದು ನೋಡಿ. ಹಚ್ಚಿ ವಿಡಿಯೋ ಕಂಟಿನ್ಯೂ ಮಾಡೋದಂದು ಅಲ್ಲೇ ಪುಟ್ಟಿ ಕೇರಿ ಉಕ್ಸ್ ಹಚ್ಚಿದ್ದು ನೋಡಿ. ಇವತ್ತಿನ ವಿಡಿಯೋಕ್ಕೆ ಬಂದಂಥ ಕಮೆಂಟ್ಗಳು ನೋಡಿ. ಟೈಮ್ ಭಾಳ ಆಗೈತೆ, ಅಷ್ಟು ಬಡ ಓದಿ ಮುಗಿಸ್ತೀನಿ ಸ್ನೇಹಿತರೆ. ಪಾಪ ನೋಡಿ ಕೈ ಹೆಂಗಾಗಿದೆ ನೋಡಿ, ನೈಸ್ ಲಾಗ್ ಸಿಸ್ಟರ್ ಅಂತ ಕಮೆಂಟ್ ಮಾಡ ಲಕ್ಷ್ಮಿ ಕನ್ನಡ ಲಾಗ್ಸ್ನವರು. ಹೌದು ನೋಡಿ ಸಿಸ್ಟರ್, ಪಾಪ ಅದೇ ನನಗೆ ಜೀವಾಳ ಆಯ್ತು ನೋಡಿ. ಗೀತಾಂಜಲಿ ಸಿಸ್ಟರು ಸೂಪರ್ ವಿಡಿಯೋಸಿಸ್ ಅಂತೀರಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಪಾಪಿಗೆ ಎಲ್ಲರೂ ಮದುವೆ ಅದಾವು, ಎಲ್ಲರೂ ಬಿಜಿ ಇದ್ದೀರಂತ ಅನ್ಕೋತೀನಿ. ಮಹಾದೇವಿ ಸಿಸ್ಟರ್, ಪಾಪ ಕೈ ನೋಡಿ ಬೇಜಾರಾಯಿತು, ನೈಸ್ ವಿಡಿಯೋ ಅಂತ ಕಮೆಂಟ್ ಮಾಡಿರಿ. ಅವಲಕ್ಕಿ ನಾ ದೋಸೆ ಮಾಡಿದ್ನಲ್ಲ, ಅವಲಕ್ಕಿ ಜೊತೆ ಯಾವ ರವೆ ಸೇರಿಸ್ಬೇಕು ಸಿಸ್ಟರ್ ಅಂತೇಳಿ. ಉಂಡೆ ರವದ ಉಂಡೆ ಮಾಡ್ತೀವಲ್ಲ, ಆ ರವೆ ಸೇರಿಸ್ಬೇಕು ನೋಡಿ ಅವಲಕ್ಕಿ ಜೊತೆ. ಹಂಗಂದ್ರೆ ಚೆನ್ನಾಗಿರುತ್ತೆ ದೋಸೆ, ಮಸ್ತ್ ಬರ್ತಾವ್ರಿ. ಅಕ್ಕಿ ದೋಸೆ ತಿಂದು ಬೇಜಾರಾದ್ರೆ ಆ ಥರ ದೋಸೆ ಮಾಡ್ಕೋಬೇಕು ನೋಡಿ. ಆಯ್ ಸಿಸ್ಟರ್ ಅಂತ ಸುರೇಖಾ ಸಿಸ್ಟರ್. ಹಲೋ ಸಿಸ್ಟರ್, ಥ್ಯಾಂಕ್ ಯು ಸೊ. ಆಯ್ ಅಕ್ಕ ಅಂತ ಲಕ್ಷ್ಮೀ ಪಾಟೀಲ್ ಸಿಸ್ಟರು. ಮತ್ತು ಇಲ್ಲೊಬ್ರು ನಿಮ್ಮ ವಿಡಿಯೋ ನೋಡ್ದೆ ಅವತ್ತಿನ ವಿಡಿಯೋ ಕಮೆಂಟ್ ಅವತ್ತೇ ಸಂಜೆಗೆ ರಿಪ್ಲೈ ಕೊಟ್ಬಿಡ್ತೀನಿ ರೀ. ಆದರೂ ಅಲ್ಲಿನೂ ರಿಪ್ಲೈ ಮಾಡ್ತೀನಿ. ನಿಮ್ಮ ವಿಡಿಯೋ ನೋಡಿದಲ್ಲ ಅಂದರೆ ಸಮಾಧಾನ ಆಗಲ್ಲ, ಡೈಲಿ ನೋಡುತ್ತೀನಿ. ನಿಮ್ಮಿಂದ ಸ್ವಲ್ಪ ಇಂಪ್ರೆಸ್ಟಿಂಗ್ ಆಗುತ್ತೆ ನನಗೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗಬೇಕು, ಅದೇ ಆಸೆ ನೋಡಿ ನನಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು. ರೇಣುಕಾ ಸಿಸ್ಟರ್ ಅಂತ ಎಲ್ಲಮ್ಮ ತಾಯಿ ಫೋಟೋ ಐತೆ ನೋಡಿ, ಎಲ್ಲರ ಆಶೀರ್ವಾದ ತಗೋರಿ. ಲಕ್ಷ್ಮಿ ಸಿಸ್ಟರ್ ಆಯ್ ಅನ್ನಕತ್ತೀರಿ. ಅಪ್ಪ ಕೈ ಹೆಂಗಾಗಿದೆ ಸಿಸ್ಟರ್ ಅಂತ. ಸುರೇಖಾ ಸಿಸ್ಟರ್ ಹೆಂಗೆ ಮಾಡ್ಕೊಂಡಾರ ನೋಡಿ, ಪಾಪ ಅದೇ ಬೇಜಾರಾಗೈತಿ ಸಿಸ್ಟರ್. ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬರ್ ಆದರೆ 10K ಆಗುತ್ತೆ, ಕಂಗ್ರ್ಯಾಚುಲೇಷನ್ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಇನ್ನೂ 10,000ಕ್ಕೆ ಇನ್ನೂ 300 ಸಬ್ಸ್ಕ್ರೈಬರ್ ಆಗಬೇಕು. ಆದಷ್ಟು ಅದು ಜಲ್ದಿ ಆಗಲಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ, ನಿಮ್ಮಿಂದ ನಾನು ನೋಡಿ ಸ್ನೇಹಿತರೆ, ನಿಮ್ಮಿಂದ ನಾನು ಎಲ್ಲರೂ ನೀವು ಸಪೋರ್ಟ್ ಮಾಡಿ ಬರೀ. ಎಲ್ಲ ಇವತ್ತಿನ ವಿಡಿಯೋಕ್ಕೆ ಇಷ್ಟು ಕಮೆಂಟ್ಗಳಿದ್ದು ನೋಡಿ, ರಿಪ್ಲೈ ಮಾಡಬೇಕು ಇಷ್ಟು ಕಮೆಂಟ್ಗಳು. ಈಗ ಬಾಯ್ ಸ್ನೇಹಿತರೆ, ವಿಡಿಯೋ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಗುಡ್ ನೈಟ್.